ಫ್ರೆಂಡ್ಸ್ ನಮಸ್ಕಾರ. ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕ್ರಿನಲ್ಲಿ ಇರೋದಕ್ಕಿಂತ ತುಂಬ ಟೇಸ್ಟಿಯಾಗಿ ಕ್ರಂಚಿಯಾಗಿ ಇರುತ್ತೆ ನಿಮಗೆ. ಮತ್ತು ಓವನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಡಾಯಿನಲ್ಲಿನೇ ಮನೆಯಲ್ಲಿನೇ ತುಂಬ ಚೆನ್ನಾಗಿ ಬೇಕ್ ಮಾಡ್ಕೋಬೋದು. ಯಾವುದೇ ಬೇಕ್ರಿ ಐಟಮ್ಗಳಾಗಲಿ ಮೆಜರ್ಮೆಂಟ್ನ ಕರೆಕ್ಟಾಗಿ ನಾವು ಹಾಕ್ಕೊಂಡಿದ್ದೀವಿ ಎಲ್ಲ ಸಾಮಗ್ರಿಗಳದ್ದು ಅಂದ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ರೆಸಿಪಿ ಎಂದು ಹಾಳಾಗೋದಿಲ್ಲ. ಒಂದು ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಅನ್ಸಾಲ್ಟೆಡ್ ಬಟರು, ಹೋಮ್ ಮೇಡ್ ಬಟರು. ಇದು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ನೋಡಿ, ಸಾಫ್ಟಾಗಿ ಮೆಲ್ಟ್ ಆಗಿರೋ ಥರ ಇರಬೇಕು. ಈಗ ಇದನ್ನು ಒಂದು ವಿಸ್ಕರ್ ಆದರೂ ತೊಗೊಂಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡಬೇಕು. ಇದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇತ್ತು ಅಂದರೆ ಅದರಲ್ಲಿ ಮಾಡಿಕೊಂಡ್ರೆ ತುಂಬ ನಿಮಗೆ ಬೇಗನೆ ಆಗೋಗುತ್ತೆ. ನೋಡಿ, ಬರೀ ಬಟರ್ನೊಂದೇ ಹಾಕ್ಕೊಂಡ್ಬಿಟ್ಟು ಒಂದು 2-3 ನಿಮಿಷದವರೆಗೂ ಬೀಟ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ವೈಟ್ ಯೆಲ್ಲೋಯಿಶ್ ಆಗಿದೆ. ನಿಮಗೆ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಈಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲಿರೋ ಸಕ್ಕರೆ ಪುಡಿನೇ, ಮಾಮೂಲಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರೋದೇನೆ. ಈಗ ನೋಡಿ, ನಾನು ಮತ್ತೆ ಸಕ್ಕರೆ ಬೆಣ್ಣೆನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬೀಟ್ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ವೈಟ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು 2-3 ನಿಮಿಷದವರೆಗೆ ಲೋ ಸ್ಪೀಡಲ್ಲೇ ಬೀಟ್ ಮಾಡ್ಕೋಬೇಕು. ಈ ಸ್ಟೆಪ್ನ ಮಾತ್ರ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೆಣ್ಣೆನ ಮತ್ತು ಸಕ್ಕರೆ ಪುಡಿನ ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು, ಇದು ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಷ್ಟು ಬಿಸ್ಕೆಟು ಹಗುರವಾಗಿ ಬರ್ತವೆ ನಿಮಗೆ. ನೋಡಿ, ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಆಫ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 3/4 ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೊಕೊನಟ್ ಡ್ರೈ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೋಬೇಕು, ನೈಸ್ ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರನ್ನ ಹಾಕ್ಕೋಬೇಕು. ಎಲ್ಲವನ್ನೂ ಹಾಕ್ಕೊಂಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕೂಡ್ಕೊಳ್ಳೋ ಥರ. ಇದನ್ನು ನೀವು ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ನಾದೋದು, ಕಲಸೋದು, ಮಿಕ್ಸ್ ಮಾಡೋದು ಆ ಥರ ಮಾಡಬಾರ್ದು. ಇಲ್ಲಾಂದರೆ ಹಗುರವಾಗಿ ಬರೋದಿಲ್ಲ ಬಿಸ್ಕೆಟು. ಲೈಟಾಗಿ ಸುಮ್ಮನೆ ನಾದಕ್ಕೆ ಹೋಗಬಾರ್ದು, ಸುಮ್ಮನೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅಷ್ಟೇ. ಈಗ ಇದನ್ನು ಸ್ವಲ್ಪ ಬೇಕಾಗುವಷ್ಟು ಒಂದು ರೂಮ್ ಟೆಂಪ್ರೇಚರ್ನಲ್ಲಿ ಇರೋ ಹಾಲನ್ನು ಬೇಕಾದಷ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಬದಲಿಗೆ ಮನೆಯಲ್ಲೇ ಇರೋ ಕೊಕೊನಟ್ಟನ್ನು ತುರ್ಕೊಂಬಿಟ್ಟು ಮೇಲಿನ ಕಪ್ಪು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಲೈಟಾಗಿ ತುರ್ಕೊಂಡು ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ ಪೌಡ್ರ್ ಆಗುತ್ತಲ್ವ, ಅದನ್ನಾದರೂ ಮಾಡ್ಕೋಬೋದು. ಅದರಿಂದನೂ ಚೆನ್ನಾಗೇ ಬರುತ್ತೆ. ನೋಡಿ, ನಾನು ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೋಟಲ್ಲಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಬಳಸಿದ್ದೀನಿ. ಜಾಸ್ತಿ ಮುದ್ದೆ ಆಗೋ ಥರ ಏನು ಬೇಡ, ಲೈಟಾಗಿ ಅದು ಕೂಡ್ಕೊಳ್ಳೋ ಥರ ಇರಬೇಕು. ಅಂದರೆ ರೌಂಡ್ ಶೇಪ್ ಆಗಿ ಬರೋ ಥರ ಇರಬೇಕು ಅಷ್ಟೇ. ನಿಮಗೆ ಇಲ್ಲಿ 1 ಕಪ್ ಮೈದಾ ಹಿಟ್ಟಿಗೆ 3/4 ಕಪ್ ಆಗುವಷ್ಟು ಕೊಬ್ಬರಿ ಪುಡಿ ಮತ್ತು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಬೆಣ್ಣೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೋಬೇಕು. ಈಗ ಕಲಸಿರೋದನ್ನ ಒಂದು ಸ್ಪೂನಿಂದ ಸ್ವಲ್ಪನೇ ತೊಗೊಂಡು ರೌಂಡಾಗಿ ಚಿಕ್ಕ ಬಾಲ್ಗಳ ಥರ ಮಾಡ್ಕೋಬೇಕು. ಸೈಜು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಲೈಟಾಗಿ ಪ್ರೆಸ್ ಮಾಡಿ, ಜಾಸ್ತಿ ಫ್ಲಾಟಾಗಿ ಏನೂ ಬೇಡ. ಈ ಥರ ಸ್ಪೂನಿಂದ ತೊಗೊಂಡ್ರೆ ಎಲ್ಲ ಕುಕೀಸೂ ಒಂದೇ ಈಕ್ವಲ್ ಸೈಜಲ್ಲೇ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರನೇ ಎಲ್ಲ ರೌಂಡ್ ಬಾಲ್ಸ್ ಮಾಡಿಟ್ಕೊಂಡಾದಮೇಲೆ ಡೆಸಿಕೇಟೆಡ್ ಕೊಕೊನಟ್ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು. ಮೇಲೆ ಮಾತ್ರ ಡಿಪ್ ಮಾಡಬೇಕು, ಕೆಳಗಡೆ ಭಾಗಕ್ಕೇನೂ ಬೇಡ. ಮೇಲೆ ಮಾತ್ರ ಡಿಪ್ ಮಾಡಿದರೆ ಕುಕ್ಕ ಬೇಕಾದಾಗ ಚೆನ್ನಾಗಿ ಕಲರ್ ಬಂದಿರುತ್ತೆ. ನೋಡಿ, ಇದೇ ಥರನೇ ಎಲ್ಲ ಕುಕ್ಕೀಸ್ನು ನಾನು ಡಿಪ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ಹೀಗೆ ಒಂದು ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇದು ಇಲ್ಲ ಅಂದರೆ ಬಟರ್ ಪೇಪರನ್ನಾದರೂ ಹಾಕ್ಕೋಬೋದು ನೀವು. ಇದು ನಾನು ಓವನಲ್ಲಿ ಉಪಯೋಗಿಸ್ತಿರೋ ಟ್ರೇನಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ಕಡಾಯಿನಲ್ಲಿ ಮಾಡ್ತಾ ಇರೋದಕ್ಕೂ ಇದೇ ಥರ ಮಾಡ್ಕೋಬೇಕು. ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೇಲೆ ಸ್ವಲ್ಪ ಮೈದಾ ಸವರ್ಬಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಕೊನಟ್ ಕುಕ್ಕೀಸ್ನ, ಸ್ವಲ್ಪ ಜಾಗ ಸ್ಪೇಸ್ ಬಿಟ್ಟು ಇಟ್ಕೋಬೇಕಾಗುತ್ತೆ. ಈ ಕುಕ್ಕೀಸ್ನ ನಾನು ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ಓವನ್ನಲ್ಲಿ, ಪ್ರೀ ಹೀಟೆಡ್ ಓವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 20 ನಿಮಿಷದವರೆಗೂ ಬೇಕ್ ಮಾಡಿ
ಇಟ್ಕೊಂಡಿದ್ದೀನಿ. ನೋಡಿ ಬೇಕಾದಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಒಂದೊಂದ್ಸಲ ಒಬ್ಬೊಬ್ಬರು ಓನ್ ಕೆಪಾಸಿಟಿ ಬೇರೆ ಬೇರೆ ಆಗಿರೋದ್ರಿಂದ ಸ್ವಲ್ಪ ಟೈಮಿಂಗ್ ಬೇರೆ ಇರುತ್ತೆ, ನೋಡಿಕೊಂಡು ಬೇಕ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಹೊತ್ತು ಆಗಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಜಾಸ್ತಿ ಬೇಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಬೇಗವಾಯಿತು ಅಂದರೆ ನೋಡಿಕೊಂಡು ಬೇಗನೆ ಎತ್ಕೋಬೇಕಾಗುತ್ತೆ. ನನಗೆ ಒಂದು 20 ನಿಮಿಷದಲ್ಲೆಲ್ಲ ಕುಕ್ಕೀಸ್ ಬೇಕಾಗೋಗಿತ್ತು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಕ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿಬಿಡಬೇಕು. ತಣ್ಣಗಾದ್ಮೇಲೆ ಕ್ರಂಚಿಯಾಗಿ ಆಗುತ್ತೆ. ಈಗ ಒಳಗಡೆ ಸ್ವಲ್ಪ ಇನ್ನೂ ಸಾಫ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ಹೊರಗಡೆ ಪಾತ್ರೆಯಲ್ಲಿ ಬೇಕ್ ಮಾಡೋದಕ್ಕೆ ಒಂದು ಕಡಾಯಿನ ಒಂದು 5ರಿಂದ 6 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಪ್ರೀಹೀಟ್ ಮಾಡ್ಕೊಂಡಿದ್ದೆ. ಈಗ ಅದನ್ನು ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಡಸ್ಟ್ ಮಾಡಿ ಕುಕ್ಕೀಸ್ನ ಇಟ್ಬಿಟ್ಟು ಸಣ್ಣ ಊರಿನಲ್ಲಿನೇ ಪ್ಲೇಟ್ನ ಮುಚ್ಚಳ ಮುಚ್ಚಿಬಿಟ್ಟು ಬೇಕ್ ಮಾಡ್ಕೋಬೇಕು. ಮಧ್ಯ ಮಧ್ಯ ಏನು ತೆಗಿಯೋಕ್ಕೆ ಹೋಗ್ಬಿಡಿ. ಒಂದು 15ರಿಂದ 20 ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ. ನೋಡಿ, 15ರಿಂದ 20 ನಿಮಿಷ ಆದಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ ಕುಕ್ಕೀಸ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ನೀವೇ ನೋಡ್ತಿದ್ದೀರಾ. ಈಗ ಇದನ್ನು ಆಚೆ ತೆಗೆದ್ಬಿಟ್ಟು ತಣ್ಣಗಾಗಿ ಬಿಟ್ಬಿಡಬೇಕು. ಬೇಕ್ ಮಾಡಬೇಕಾದಾಗ ಪದೇ ಪದೇ ನೀವು ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾ ಇದ್ದರೆ ರೈಸ್ ಆಗಿರೋದೆಲ್ಲ ಒಂದೊಂದ್ಸಲ ಫ್ಲಾಟಾಗಿ ಆಗಿಬಿಡುತ್ತೆ. ಕುಕ್ಕೀಸೇ ಆಗಲಿ ಅಥವಾ ಕೇಕೇ ಆಗಲಿ. ಒಂದು ಟೈಮಿಂಗ್ ಆಗೋವರೆಗೂ ಸಿಮ್ಮಲ್ಲೇ ಇಟ್ಬಿಟ್ಟು ಬಿಟ್ಬಿಡಬೇಕು. 1 ಸಲ 2 ಸಲ ತೆಗೆದು ನೋಡಬೇಕು, ಪದೇ ಪದೇ ತೆಗೆದು ನೋಡಬಾರ್ದು. ನೋಡಿ, ಪಾತ್ರೆನಲ್ಲಿ ಬೇಯಿಸಿರೋದನ್ನು ತೋರಿಸ್ತಾ ಇದ್ದೀನಿ. ಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಕ್ರಿಸ್ಪಿಯಾಗಿದೆ. ಕೆಳಗಡೆ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗಿದೆ ಅಷ್ಟೇ. ಓವನ್ನಲ್ಲಿರೋದು ಈವನ್ ಆಗಿ ಬೇಕಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.